after my transplant have been very good. I have been a very normal child. I'm having really fun in life. But back before, when I was diagnosed with thalassemia major, there were a lot of difficulties in my life. Now I'm doing pretty good thanks to Roman, and I'm very happy. Thank you. Any message to others? The one message I would like to give to others is please be a committed donor. You can give someone else a second chance in life. Please do that, and if you do that, I'm 100% sure something good will happen with you. Thank you. ನನ್ನ ಹೆಸರು ಲಕ್ಷ್ಮಿ, ನನ್ನ ಮಗ ಚಿರಾಗು. ಅವನಿಗೆ ಥ್ಯಾಲಸೀಮಿಯಾ ಮೇಜರ್ ಡಿಸಾರ್ಡರ್ ಇತ್ತು. ಸೊ ನಮಗೆ ಗೊತ್ತಾಗಿದ್ದು ಒಂದು 3 ತಿಂಗಳಿದ್ದಾಗ ಡಾಕ್ಟರ್ ಎಸ್ ಟಿ ಸುಬ್ಬರಾವಿನ ಟ್ರಾನ್ಸ್ಫ್ಯೂಷನ್ ತೊಗೊತಾ ಇದ್ವಿ. ಆಮೇಲೆ DKMS ರಿಜಿಸ್ಟ್ರಿಯಿಂದ ರಿಜಿಸ್ಟ್ರಿ ಮಾಡಿಸಿದ್ವಿ. ಡೋನರ್ ಸಿಕ್ಕಿದ ಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಡಾಕ್ಟರ್ ರೇತಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು ನಮ್ಗೆ ತುಂಬ ಹೆಲ್ಪ್ಫುಲ್ ಆಯಿತು. ಅವನಿವಾಗ ತುಂಬ ಚೆನ್ನಾಗಿದ್ದಾನೆ. ಏನು ಮಾಡ್ತಾರೆ ನಮ್ಮ ಮಗ ಮೇಡಮ್? ನಮ್ಮ ಮಗ 12th ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾರೆ. ಮುಂದೆ ಏನಾಗಬೇಕಂತಿದ್ದಾರೆ? ಇಂಜಿನಿಯರ್ ಆಗಿದೆ. ಮತ್ತು ನಿಮಗೆ ಕಾಂಟ್ಯಾಕ್ಟ್ ಹೇಗೆ ಸಿಕ್ತು ಮೇಡಮ್ ಈ ಡಾಕ್ಟರ್ದು? ಮತ್ತು ಹೀಗೆ ಡಾಕ್ಟರ್ ಕಾಂಟ್ಯಾಕ್ಟ್ ನಮಗೆ ನಮ್ಮ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಎಸ್ ಟಿ ಸುಬ್ಬರ್ ಅವರಿಂದ ಡಾಕ್ಟರ್ ರೇತಿ ಕಾಂಟ್ಯಾಕ್ಟ್ ಸಿಗುತ್ತೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಾವು ಓವರಾಲ್? ಏನು ಹೇಳ್ತೀನಿ ಅಂತಂದರೆ ಡೋನರ್ ಎಲ್ಲರೂ ಡೋನರ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ಮ್ಯಾಚ್ ಆಯಿತು ಅಂತಂದರೆ ನೀವೊಬ್ಬರು ಜೀವನ ಉಳಿಸ್ಬೋದು. ಬೇರೆ ಇವ್ರಿಗೆ ನನ್ನ ಮೆಸೇಜ್, ಬೇರೆಯವ್ರಿಗೆ ಅದೇ ಮೆಸೇಜ್, ಎಲ್ಲರೂ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಿಮ್ಮ ಮ್ಯಾಚ್ ಆಯಿತು ಅಂದರೆ ನೀವು ಒಬ್ಬರ ಲೈಫು ಸೇವ್ ಮಾಡ್ಬೋದು.